22 ಕರ್ನಾಟಕ ಬಂದ್ ಸುಮಾರು 15 ದಿವಸದಿಂದ ಪ್ರಚಾರ ಮಾಡ್ತಾ ಇದ್ದೀವಿ. ಬೆಳಗಾವಿಗೂ ಹೋಗಿದ್ದೀವಿ, ಹೋರಾಟ ಮಾಡಿದ್ದೀವಿ. ರಾಜ್ಯದ ಮೂಲೆ ಮೂಲೆಗೆ ಹೋಗಿದ್ದೀವಿ, ಹೋರಾಟ ಮಾಡಿದ್ದೀವಿ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಇವತ್ತು ಪ್ರತಿ ವರ್ಷ ನಾವು ಬಂದ್ ಮಾಡಿದಾಗಲೆಲ್ಲ ಬೀದಿ ಬೀದಿಯಲ್ಲಿ ಪ್ರಚಾರ ಮಾಡಿದ್ದೇವೆ. ನಮಗೆ ಯಾವುದೇ ಅಡ್ಡಿ ಆತಂಕ ಇರಲಿಲ್ಲ. ಇವತ್ತು ತಕ್ಷಣ ನಮ್ಮನ್ನು ತಡೆದು ಹೋಗக்கூಡದು ಅಂಥೇಳಿ ನಮ್ಮ ವಾಹನವನ್ನು ಅರೆಸ್ಟ್ ಮಾಡಿ, ನಮ್ಮ ಸಹಿತ ವಾಹನವನ್ನು ಅರೆಸ್ಟ್ ಮಾಡಿ ಈ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ತಂದು ಬಿಟ್ಟಿದ್ದಾರೆ. ಇದು ಶಾಸನಸಭೆ ನಡೀತಾ ಇದೆ. ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಗಂಭೀರವಾಗಿ ಯೋಚನೆ ಮಾಡಿ ಇದು ಸರಿನಾ ಏನು ಅನ್ನೋದನ್ನ ಯೋಚನೆ ಮಾಡಿ. ವಿಧಾನ ಪರಿಷತ್ನಲ್ಲೂ ಯೋಚನೆ ಮಾಡಿ, ವಿಧಾನಸಭೆಯಲ್ಲೂ ಯೋಚನೆ ಮಾಡಿ. ನಮ್ಮ ಈ ಒಂದು ಬಂದು ಯಾರಿಗಾಗಿ? ಸಮಗ್ರ ಕನ್ನಡಿಗರ ಬೇಡಿಕೆ, ಕನ್ನಡಿಗರಿಗಾಗಿ, ಉತ್ತರ ಕರ್ನಾಟಕಕ್ಕಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ, MS ನಿಷೇಧಕ್ಕಾಗಿ, ಗಡಿನಾಡಿಗಾಗಿ, ಮೇಕೆದಾಟಿಗಾಗಿ ನಿರಂತರವಾಗಿ ಈ ಹೋರಾಟ ಸರ್ಕಾರದ ವಿರುದ್ಧನೂ ಅಲ್ಲ, ಸರ್ಕಾರದ ಮೇಲೆ ಗಮನ ಸೆಳೀತಕ್ಕಂಥದ್ದು ಬಂದ್. ಆದರೆ DK ಶಿವಕುಮಾರ್ ಅವರು ಯಾಕೆ ಈ ರೀತಿ ತೀರ್ಮಾನ ತಗೊಂಡು ಬಹಳ ಆತುರವಾಗಿ ಬಂದ್ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಬಂದ್ ತಡಿತೀವಿ, ಬಂದ್ ನಿಲ್ಲಿಸ್ತೀವಿ ನೇರವಾಗಿ ಹೇಳಿದ್ದಾರೆ. ಇಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೇನು ಹೇಳಿದ ಬೆಂಬಲ ಇಲ್ಲ ಅಂತಲೇ ಹೇಳಿದ್ದಾರೆ ಅಂತ ಇಟ್ಕೋಣ, ಅದನ್ನೇ ಇಟ್ಕೋಣ. ನಾವು ಅವರನ್ನ ಬೆಂಬಲ ಕೇಳೇ ಇಲ್ಲ. ಸುಮ್ಮನೆ ನಮ್ಮದು ಬೆಂಬಲ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾನೀಗ ಕನ್ನಡಿಗರಿಗೆ ಒಂದು ಸವಾಲಾಗ್ತೀನಿ. ನಾವು ಕನ್ನಡಿಗರಾಗಿದ್ದರೆ ಈ ಗಂಡು ಮೆಟ್ಟಿದ ರಾಜ್ಯದಲ್ಲಿ 7 ಕೋಟಿ ಕನ್ನಡಿಗರಿದ್ದೇವೆ. ಕನ್ನಡಿಗರಿಗೆ ಸ್ವಾಭಿಮಾನ ಇದ್ದರೆ, ಕನ್ನಡಿಗರಿಗೆ ಶಕ್ತಿ ಇದ್ದರೆ, ಇವತ್ತು 22ನೇ ತಾರೀಕು ಬಂದ್ 6ರಿಂದ ಸಂಜೆ 6 ಆಗಲೇಬೇಕು. ಆವಾಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅರ್ಥ ಆಗುತ್ತೆ. ನಿಮ್ಮ ಬೆಂಬಲ ಇಲ್ಲದೇ ಇದ್ರೂ ಸಮಗ್ರ ಕನ್ನಡಿಗರು ಬಂದ್ಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ, ಬೇರೆ ಮಾತಿಲ್ಲ. ಪೊಲೀಸ್ ಕಮಿಷನರ್ನು ಈಗಲೇ ಭೇಟಿ ಮಾಡ್ತೀವಿ. ಯಾವ ಕಾರಣ ನೀವು ತಡೆದಿರೋದು ಅಂತೇಳಿ ಈಗಲೇ ಕಮಿಷನ್ ಚೇಂಬರ್ಗೆ ಹೋಗ್ತೀವಿ. ಕಾರಣ ಹೇಳ್ಬೇಕು. ಅವರು ತಡೆದಿದ್ದೀವಿ, ಕಾರಣ ಏನು ಹೊಡೆದಾಟಕ್ಕೆ ಹೋಗ್ತಾ ಇದ್ವಾ, ಗಲಾಟೆ ಮಾಡಿದ್ವಾ, ಏನು ಮಾಡಿದ್ದೀವಿ? ಸೌಜನ್ಯವಾಗಿ ಮೈಕ್ ಹಾಕೊಂಡು 16 ವರ್ಷ ಮಾಡಿರೋದನ್ನ ನೀವು ತಡೆದು ಯಾವ ಪೊಲೀಸ್ ಕಮಿಷನರು ಈ ಥರ ಮಾಡಿರಲಿಲ್ಲ. ನೀವು ನಮಗೆ ಕರಿಬೋದಾಗಿತ್ತು, ಅಥವಾ ಪತ್ರ ಕೇಳಿದ್ರೆ ರೆಡಿ ಇತ್ತು, ಪತ್ರ ಕೊಡ್ತಾ ಇತ್ತು. ಎಲ್ಲ ಬಿಟ್ಬಿಟ್ಟು ನೀವು ಪೊಲೀಸ್ ಪಡೆಯನ್ನು ಹಾಕಿ ನಮ್ಮನ್ನು ಬಂಧನ ಮಾಡಿ, ಇದು ಕನ್ನಡಿಗರಿಗಾದಂಥ ಅಪಮಾನ, ಅಗೌರವ. ಕನ್ನಡಿಗರು ಬಂದ್ ಮಾಡಲೇಬೇಕು. 22 ಕರ್ನಾಟಕ ಬಂದ್ ಇದ್ದೇ ಇದೆ.